ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದೇ ಫೆಬ್ರವರಿ 7ರಿಂದ ಭಾರತದಲ್ಲಿ ಟಿ20 ವಿಶ್ವಕಪ್ ಟೂರ್ನಿ ನಡೆಯಲಿದೆ. ಆದರೆ ಈ ಟೂರ್ನಿ ಆಡೋದಕ್ಕೆ ಭಾರತಕ್ಕೆ ಬರೋದಿಲ್ಲ ಅಂತ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ನಿರ್ಧರಿಸಿದೆ. ಬಾಂಗ್ಲಾ ಆಟಗಾರರನ್ನ ಐಪಿಎಲ್ನಿಂದ ಕೈಬಿಟ್ಟ ಬೆನ್ನಲ್ಲೇ ಬಾಂಗ್ಲಾ ಭಾರತಕ್ಕೆ ಬರೋದಿಲ್ಲ ಎಂದಿದೆ. ಇದೀಗ ಸಭೆ ನಡೆಸಿರುವ ಐಸಿಸಿ ನಿಮ್ಮ ನಿಲುವನ್ನ ಪರಿಶೀಲಿಸಿ ಭಾರತದಲ್ಲಿ ಟಿ20 ಟೂರ್ನಿಯಲ್ಲಿ ಭಾಗವಹಿಸುವಂತೆ ಒತ್ತಾಯಿಸಿದೆ. 2026ರ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿಯ ಪಂದ್ಯಗಳನ್ನು ಬೆಂಗಳೂರಿನಿಂದ ಬೇರೆ ನಗರಗಳಿಗೆ ಸ್ಥಳಾಂತರಿಸುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ 5 ಪಂದ್ಯ ಮತ್ತು ರಾಯ್ಪುರದಲ್ಲಿ ಆರ್ಸಿಬಿಯ 2 ಪಂದ್ಯಗಳನ್ನು ಆಡಿಸುವ ಬಗ್ಗೆ ಚರ್ಚೆ ನಡೆದಿದೆ ಅಂತ ಚರ್ಚೆಯಾಗಿದೆ. ಈ ಪುಟಾಣಿಯನ್ನ ನೋಡೋಕೆ ಥೇಟ್ ವಿರಾಟ್ ಕೊಹ್ಲಿ ಚಿಕ್ಕವನಿದ್ದಾಗ ಇದ್ದ ಹಾಗೇನೆ ಕಾಣಿಸ್ತಾನೆ. ಇದೇ ರೀತಿ ಸ್ವತಃ ಕೊಹ್ಲಿಗೂ ಅನಿಸಿದೆ. ಈ ಹುಡುಗನನ್ನ ನೋಡಿದ ಕೊಹ್ಲಿ, ಅಲ್ಲಿ ನೋಡು ನನ್ನ ಡೂಪ್ಲಿಕೇಟ್ ಅಂತ ರೋಹಿತ್ ಶರ್ಮಾಗೆ ಹೇಳಿದ್ದಾರೆ ಅಂತ ಈ ಮರಿ ಕೊಹ್ಲಿ ತಿಳಿಸಿದ್ದಾನೆ. ಆರ್ಸಿಬಿಯ ಮಹಿಳಾ ತಂಡಕ್ಕೆ ಗೋಕರ್ಣದ ಪ್ರತ್ಯೂಷಾ ಕುಮಾರ್ ಆಯ್ಕೆಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಥಬೀದಿಯ ಜಂಬೆ ಮನೆತನದ ಯುವತಿಗೆ 10 ಲಕ್ಷ ನೀಡಿ ಆರ್ಸಿಬಿ ತಂಡಕ್ಕೆ ಖರೀದಿಸಿದೆ. ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡುವ ಮೂಲಕ ದೇಶೀಯ ಕ್ರಿಕೆಟ್ನಲ್ಲಿ ಛಾಪು ಮೂಡಿಸಿರುವ ಪ್ರತ್ಯೂಷಾ ಕುಮಾರ್ ಆಕ್ರಮಣಕಾರಿ ಬಲಗೈ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆ ವಾರ ಚಾಲ್ತಿಯಲ್ಲಿದೆ. ಇದೇ ಭಾನುವಾರ ವಿನ್ನರ್ ಘೋಷಣೆಯಾಗಲಿದ್ದು ವೋಟ್ ಲೈನ್ಗಳು ಈಗಾಗಲೇ ಓಪನ್ ಆಗಿವೆ. ಇದೀಗ ಗಿಲ್ಲಿ ಪರವಾಗಿ ಅವರ ಕ್ಷೇತ್ರದ ಶಾಸಕರೇ ಮತ ಕೇಳಿದ್ದಾರೆ. ಗಿಲ್ಲಿಗೆ ವೋಟು ಹಾಕಿರಿ ಅಂತ ಮಂಡ್ಯ ಜಿಲ್ಲೆ ಮಳವಳ್ಳಿ ಕ್ಷೇತ್ರದ ಶಾಸಕ ನರೇಂದ್ರ ಸ್ವಾಮಿ ಮತಯಾಚನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಾಸಿಗಳ ಪತ್ತೆ ಕಾರ್ಯ ಚುರುಕುಗೊಂಡಿದೆ. ಆನೇಕಲ್ ಪೊಲೀಸರು ಕಾರ್ಯಾಚರಣೆ ನಡೆಸಿ 37 ಮಂದಿ ಬಾಂಗ್ಲಾ ವಲಸಿಗರನ್ನ ಪತ್ತೆ ಮಾಡಿದ್ದಾರೆ. ಶಂಕಿತ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕಳೆದ 1 ವಾರದಿಂದ ಸರಣಿ ದಾಳಿ ನಡೆಸಿ 15 ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆದಿದ್ದಾರೆ. ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಬಳಸಿ ಬಾಂಗ್ಲಾ ನಿವಾಸಿಗಳು ಬೆಂಗಳೂರಿಗೆ ಬಂದಿರುವ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ನಡೀತಾ ಇದೆ. ಆದರೆ ನಿನ್ನೆಯ ಕಾರ್ಯಕ್ರಮಕ್ಕೆ ವರುಣರಾಯ ಅಡ್ಡಿಯಾದ. ಧಾರಾಕಾರ ಮಳೆಗೆ ಜನ ಕಂಗಾಲಾದರು. ಮಳೆ ಜೋರಾಗ್ತಾ ಇದ್ದಂತೆ ಜನ ಕುರ್ಚಿಗಳನ್ನೇ ಆಶ್ರಯ ಮಾಡಿಕೊಂಡು ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದ ಜನ ಇನ್ನಿಲ್ಲದಂತೆ ಪರದಾಡಬೇಕಾಯಿತು. ಮೈಸೂರಿನಲ್ಲಿ ನಟ ಪ್ರಕಾಶ್ ರಾಜ್ ಮಕ್ಕಳ ನಾಟಕ ವೀಕ್ಷಣೆ ಮಾಡಿದ್ರು. ಬಹುರೂಪಿ ಬಾಬಾ ಸಾಹೇಬ್ ರಾಷ್ಟ್ರೀಯ ನಾಟಕೋತ್ಸವ ಅಂಗವಾಗಿ ಮಕ್ಕಳ ನಾಟಕ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಲಾಮಂದಿರದಲ್ಲಿ ಪತ್ನಿ ಹಾಗೂ ಪುತ್ರರೊಂದಿಗೆ ಮಕ್ಕಳ ನಾಟಕ ವೀಕ್ಷಣೆ ಮಾಡಿದ ಪ್ರಕಾಶ್ ರಾಜ್ ಮಕ್ಕಳ ನಟನೆಯನ್ನ ಹಾಡಿ ಹೊಗಳಿದ್ರು.